ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ್ಗೆ ಭೇಟಿ ನೀಡಿದ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸೆಂಟ್ರಲ್ ಜೈಲು ಅಧೀಕ್ಷಕ ಶೇಷಮೂರ್ತಿ ಅಮಾನತುಗೊಂಡಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲ್ ಭೇಟಿ ಬಳಿಕ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೆಂಟ್ರಲ್ ಜೈಲ್ ಅಧೀಕ್ಷಕರಾಗಿರುವಂತಹ ಶೇಷಮೂರ್ತಿ ಅವರು ಅಮಾನತ್ತಾಗಿದ್ದಾರೆ. ಸಹ ಅಧೀಕ್ಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಕೂಡ ಅಮಾನತ್ತಾಗಿರುವಂತದ್ದು. ಜೊತೆಗೆ ವಿಡಿಯೋ ಫೋಟೋ ವೈರಲ್ ಸಂಬಂಧ ಬರೋಬ್ಬರಿ 3 ಎಫ್ಐಆರ್ ದಾಖಲಾಗಿರುವಂತದ್ದು. ಬೆಂಗಳೂರು ಜೈಲ್ ಕರ್ಮಕಾಂಡ 3 ಎಫ್ಐಆರ್ ದಾಖಲಾಗಿದೆ. ಸಿಗರೇಟ್ ಕೊಟ್ಟಿದ್ದಕ್ಕೆ, ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದ್ರೆ, ಮತ್ತೊಂದು ಸಿಸಿಬಿ ಪೊಲೀಸರ ದಾಳಿ ವೇಳೆ ಎಣ್ಣೆ, ಸಿಗರೇಟ್ ಇತ್ಯಾದಿ ವಸ್ತುಗಳು ಮರೆಮಾಚಿದ್ದಕ್ಕೆ ಎಫ್ಐಆರ್ ದಾಖಲಾಗಿರುವಂತದ್ದು. 3 ಪ್ರತ್ಯೇಕ ದೂರುಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 3 ಪ್ರಕರಣಗಳಲ್ಲಿ ನಟ ದರ್ಶನ್ ಆರೋಪಿ ಅಂತಲೇ ಪರಿಗಣಿಸಲಾಗಿರುವಂತದ್ದು. ಜೈಲ್ನ ಚೀಫ್ ಸೂಪರಿಂಟೆಂಡೆಂಟ್ ರಿಂದ ಈ ಒಂದು ದೂರು ದಾಖಲಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶೇಷಮೂರ್ತಿ ಅವರು ದೂರನ್ನ ಕೊಡ್ತಾರೆ. ನಟ ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಸೀನಾ ಇವರ ಕುರಿತಾಗಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಆಗಿರುವಂತಹ ಅವರ ಮೇಲೂ ಕೂಡ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಏನು, ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಅವರಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಫೋಟೋ ವೈರಲ್ ಆಗಿತ್ತು. ಜೊತೆಗೆ ಏನು ಬೆಂಗಳೂರು ಜೈಲಲ್ಲಿ ಕರ್ಮಕಾಂಡ, ಈ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಸಿಗರೇಟ್ ಕೊಟ್ಟಿದ್ರು, ವಿಡಿಯೋ ವೈರಲ್ ಆಗಿತ್ತು. ಜೊತೆಗೆ ಎಣ್ಣೆ, ಸಿಗರೇಟ್ ಇತ್ಯಾದಿ ವಸ್ತುಗಳು ಅಂದ್ರೆ ಮಾದಕ ವಸ್ತುಗಳು ಪೊಲೀಸರ ಗಮನಕ್ಕೆ ಬಾರದೆ ಹೇಗೆ ಅವರ ಕೈಗೋಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಎಫ್ಐಆರ್ ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಅವರು, ಹಾಗೆ ವಿಲ್ಸನ್ ಗಾರ್ಡನ್ನ ನಾಗ, ಕುಳ್ಳಸೀನಾ, ದರ್ಶನ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಇವರ ಮೇಲೆ ದೂರು ದಾಖಲಾಗಿರುವಂಥದ್ದು. ಅಂದ್ರೆ ಏನು, ನಿನ್ನೆ ಫೋಟೋ ವೈರಲ್ ಆಗಿತ್ತು. ಈ 4 ಜನ ಆರಾಮಾಗಿ ಏನು ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡುವ ರೀತಿಯಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಪ್ರತ್ಯೇಕ ಎಫ್ಐಆರ್ ದೂರುಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಅಂದ್ರೆ ಈ ಒಂದು ದೂರನ್ನ ಪರಪ್ಪನ ಅಗ್ರಹಾರ ಜೈಲ್ ಚೀಫ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶೇಷಮೂರ್ತಿ ಅವರು ದೂರನ್ನ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಲಕ್ಷ್ಮೀಪತಿ, ನಿನ್ನೆ ಏನು ಫೋಟೋ ವೈರಲ್ ಆಗಿತ್ತು, ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಸೀನಾ ಇವ್ರ ಬಗ್ಗೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಏನಿದು ವಿಚಾರ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡ್ತಾ ಹೋಗೋದಾದ್ರೆ? ಈ ಬಗ್ಗೆ ಏನು ಜೈಲಿನ ಕರ್ಮಕಾಂಡದ ಕುರಿತು ಫ್ರೀಡಂ ಟಿವಿ ವಿಸ್ತೃತವಾದ ವರದಿಯನ್ನು ಕೂಡ ಮಾಡ್ತಾನೆ ಇದೆ ಕಳೆದ 2 ದಿನಗಳಿಂದ ಕೂಡ. ಅದೇ ರೀತಿ ಇವತ್ತು ಕೂಡ ಜೈಲಿನಲ್ಲಿ ಏನು ಕೊಲೆ ಆರೋಪಿ ಆಗಿರ್ತಕ್ಕಂಥ ದರ್ಶನ್ ಮತ್ತೆ ಆತನ ಸಹಚಾರ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜು ಮತ್ತೆ ವಿಲ್ಸನ್ ಗಾರ್ಡನ್ ರೌಡಿ ಶೀಟರ್ ನಾಗ ಏನಿದ್ದಾನೆ ಅವನ ಜೊತೆ ಕುಳ್ಳಸೀನಾ ಜೊತೆ ಒಂದು ಪಾರ್ಟಿ ಮಾಡ್ತಾ ಇರ್ತಕ್ಕಂಥ ಒಂದು ಫೋಟೋ ನಿನ್ನೆ ದಿವಸ ವೈರಲ್ ಆಗಿತ್ತು. ಜೊತೆಗೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿರ್ತಕ್ಕಂಥ ಕೂಡ ಒಂದು ದೃಶ್ಯಗಳು ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲರ್ಟ್ ಆದಂತ ಸರ್ಕಾರ ಮತ್ತೆ ಜೈಲಿನ ಮುಖ್ಯ ಅಧಿಕಾರಿಗಳು ಇವತ್ತು ಜೈಲ್ಗೆ ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ಮಂದಿ ಸಿಬ್ಬಂದಿಗಳನ್ನ, ಕೆಳಹಂತದ ಸಿಬ್ಬಂದಿಗಳನ್ನ ಅವರು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು. ಸದ್ಯ ಈಗ ಜೈಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಚರ್ಚೆಯನ್ನ ಮಾಡಿ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಏನು ಕಾರಾಗೃಹ ಐಜಿಪಿ ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಭೇಟಿ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಇದಾದ ಬಳಿಕ ಮೇಲ್ನೋಟಕ್ಕೆ ಜೈಲಿನ ಮುಖ್ಯ ಅಧೀಕ್ಷಕ ಆಗಿರ್ತಕ್ಕಂಥ ಶೇಷಮೂರ್ತಿ ಜೊತೆಗೆ ಸಹಾಯಕ ಅಧೀಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ ಅವರ ಕರ್ತವ್ಯ ಲೋಪದಲ್ಲಿ ಕೂಡ ಕಂಡು ಬಂದಿರ್ತಕ್ಕಂಥ ನಿಟ್ಟಿನಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ಒಂದು 3 ಎಫ್ಐಆರ್ ಗಳು ದಾಖಲಾಗಿದೆ. ಜೊತೆಗೆ ಈ 2 ಅಧಿಕಾರಿಗಳನ್ನು ಕೂಡ ಈಗಾಗಲೇ ಸಸ್ಪೆನ್ಷನ್ಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ 3 ಎಫ್ಐಆರ್ ಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅಲ್ಲಿ ಜೈಲಿನ ಒಳಗಡೆ ವಿಚಾರಣಾಧೀನ ಕೈದಿಗಳು ಮತ್ತೆ ಈಗ ಆಲ್ರೆಡಿ ಸಜೆಗೆ ಒಳಗಾಗಿರ್ತಕ್ಕಂಥ ಸಜಾ ಕೈದಿಗಳೇನಿದ್ದಾರೆ ಅವರಿಗೆ ಸಿಗರೇಟ್ ಅನ್ನ ಸಪ್ಲೈ ಮಾಡಿದ್ಯಾರು, ಯಾರು ಸಪ್ಲೈ ಮಾಡಿದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಫೋಟೋವನ್ನ ವೈರಲ್ ಮಾಡಿದ್ಯಾರು, ಫೋಟೋ ವೈರಲ್ ಆಗ್ಲಿಕ್ಕೆ ಜೈಲಿನ ಒಳಗಡೆಯಿಂದ ಯಾರು ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ಒಂದು. ತಿರ್ಗಾ 3ನೇದು ನಾವು ನೋಡೋದಾದ್ರೆ
ಕಳೆದ ಶನಿವಾರ ಮುಂಜಾನೆ ಸಿಸಿಬಿ ಅಧಿಕಾರಿಗಳು ಈ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್ ಕೇಂದ್ರ ಕಾರಾಗೃಹದಲ್ಲಿ ಇದಾವೆ ಎಂದು ಮಾಹಿತಿ ಮೇರೆಗೆ ಒಂದು ದಾಳಿಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ದಾಳಿಯನ್ನ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳನ್ನ ಕೆಲವು ಜೈಲು ಅಧಿಕಾರಿಗಳು ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿರುವುದಿಲ್ಲ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಸಿಸಿಬಿ ಅಧಿಕಾರಿಗಳು ಜೈಲಿನ ಹೊರಗಡೆ ಕಾಯಬೇಕಾಗುತ್ತೆ. ಸೊ ಆವಾಗ ಆ ಸಂದರ್ಭದಲ್ಲಿ ಯಾರು ಒಳಗಡೆ ಬ್ಯಾರೆಕ್ ಅಲ್ಲಿ ಏನು ಈ ಮೊಬೈಲ್ ಆಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು ಇನ್ನಿತರ ವಸ್ತುಗಳು ಕೈದಿಗಳು ಮತ್ತು ವಿಚಾರಣಾಧೀನ ಕೈದಿಗಳು ಯಾರು ಪ್ರಭಾವಿಗಳಿದ್ದಾರೆ ಅವರು ಬಳಸ್ತಾ ಇದ್ದಂತ ವಸ್ತುಗಳನ್ನ ಮರೆಮಾಚಿದ್ದಾರೆ, ಅವುಗಳನ್ನ ಬೇರೆಡೆಗೆ ಪಾರ್ಸಲ್ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ 3 FIR ಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೂ ಕೂಡ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಡಯನ. ಎಸ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.